ಸ್ನೇಹಿತರೆ, ಇವತ್ತು ಮದರ್ಸ್ ಡೇ ಇದೆ. ನಾನು ನನ್ನ ಮೊಬೈಲಲ್ಲಿ ಸ್ಟೇಟಸ್ ವಾಟ್ಸಪ್ ನೋಡುವಾಗ ನನ್ನ ಭಾಳಷ್ಟು ಸ್ನೇಹಿತರು ಮದರ್ಸ್ ಡೇದು ಥಾಟ್ಸ್ ಸ್ಟೇಟಸ್ ಪ್ರತಿಯೊಬ್ಬರೂ ಕೂಡ ಹಾಕ್ಕೊಂಡಿದ್ರು. ಆ ಸಮಯದಲ್ಲಿ ನನಗೆ ಒಂದು ಪತ್ರಿಕೆಯ ನೆನಪು ಬಂತು. ಭಾಳಷ್ಟು ದಿನಗಳ ಮೊದಲು ಒಂದು ವಿದೇಶಿ ಪತ್ರಿಕೆಯಲ್ಲಿ ಒಂದು ದಾಂಪತ್ಯಗಳು ವೃದ್ಧರು ಬೇಕಾಗಿದ್ದಾರೆ ಅಂತ ಹೇಳಿ ಒಂದು ಪ್ರಕಟಣೆಯನ್ನು ಹಾಕಿಸಿದರು. ಆವಾಗ ಆ ಪತ್ರಿಕೆಯನ್ನು ನೋಡಿದಂಥ ಒಂದು ವೃದ್ಧ ದಾಂಪತ್ಯಗಳು ಕರೆ ಮಾಡಿ ಆ ಪತ್ರಿಕೆಯಲ್ಲಿ ಹಾಕಿಸಿದಂಥ ದಾಂಪತ್ಯಗಳಿಗೆ ಕೇಳುತ್ತಾರೆ, ನಾವು ನಿಮ್ಮ ಪತ್ರಿಕೆ ಪ್ರಕಟಣೆಯನ್ನು ನೋಡಿದ್ದೇವೆ, ನಮಗೆ ಆ ಕೆಲಸ ಬೇಕಾಗಿದೆ, ನಾವು ಕೆಲಸ ಏನು ಮಾಡಬೇಕು ದಯವಿಟ್ಟು ತಿಳಿಸಿ. ಆವಾಗ ಅವರು ಆ ದಾಂಪತ್ಯಗಳು ಹೇಳುತ್ತಾರೆ, ನಾವು ಇಬ್ಬರು ಇದ್ದೇವೆ, ನಾವು ನಮ್ಮ ಕೆಲಸಕ್ಕೆ ಹೊರಗಡೆ ಹೋಗುತ್ತೇವೆ, ಹೋಗಿ ನಾವು ಮನೆಗೆ ಬಂದಾಗ ನಮ್ಮನ್ನು ಹೇಳುವರು ಕೇಳುವರು ಯಾರೂ ಇಲ್ಲ, ನಮ್ಮ ತಾಯಿ ಇತ್ತೀಚೆಗೆ ತೀರಿಕೊಂಡು ಹೋಗಿದ್ದಾರೆ, ಹಾಗಾಗಿ ನಾವು ತಡವಾಗಿ ಮನೆಗೆ ಬಂದರೆ ನಮ್ಮನ್ನು ಪ್ರೀತಿ ವಾತ್ಸಲ್ಯದಿಂದ ಊಟ ಮಾಡಿದ್ರೋ, ಏಕೆ ತಡವಾಗಿ ಬಂದಿದ್ದೀರೋ ಅಂತ ಅಧಿಕಾರವನ್ನು ಚಲಾಯಿಸುವರು ನಮಗೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಆ ಕೆಲಸ ನೀವು ಇಬ್ಬರೂ ಮಾಡಬೇಕು ಅಂತ ಈ ಮಾತು ಕೇಳಿದ ವೃದ್ಧ ದಾಂಪತ್ಯಗಳು ಕಣ್ಣು ತೇವನಗೊಳ್ಳುತ್ತವೆ. ಆವಾಗ ಅವರು ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ. ಈಗ ನೋಡಿ, ಈ ಲೋಕದಲ್ಲಿ ಹೀಗೆ ಒಂದು ಎಂಥ ವಾತಾವರಣ ಇದೆಯೋ ಅಂತ ಹೇಳಿದ್ರೆ, ತಂದೆ ತಾಯಿ ಇದ್ದ ಮನೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಒಂದು ಕಾಳಜಿಯಿಂದ ಮಕ್ಕಳು ನೋಡ್ಕೊಳ್ಳೋದು ಭಾಳ ಕಡಿಮೆ, ಹೌದಾ ಇಲ್ಲ? ಈ ಥರ ಒಂದು ವಾತಾವರಣ ಹುಟ್ಟಿ ಹೋಗಿದೆ. ಅದೇ ತಂದೆ ತಾಯಿಗಳು ಕಾಣೆಯಾದ ನಂತರ ಅಯ್ಯೋ ಅಪ್ಪ ಇರಬೇಕಿತ್ತು, ಅಮ್ಮ ಇರಬೇಕಿತ್ತು ಅಂತ ಹೇಳಿ ಮನಸ್ಸುಗಳು ನೋವಿಸ್ಕೊಳ್ತಾವೆ. ಆದರೆ ಅವರು ಇರುವಾಗ ಅವರು ಸೇವೆ ಮಾಡೋದು, ಅವರು ಕಾಳಜಿಯಿಂದ ನೋಡ್ಕೊಳ್ಳೋದು, ಇದನ್ನು ಯಾವುದು ಕೂಡ ಈಗಿನ ಜನ್ರೇಷನ್ನು ಮಾಡುವುದು ಭಾಳ ಕಡಿಮೆಯಾಗಿ ಕಾಣುತ್ತೆ. ತಾಯಿ ತಂದೆ ಇರೋಷ್ಟುವರೆಗೂ ನಾವು ಅವರ ಸೇವೆ ಮಾಡಬೇಕು. ಉದಾಹರಣೆಗೆ ನೋಡಿ, ಎಲ್ಲ ಧರ್ಮ ಗ್ರಂಥಗಳು ಕೂಡ ಎಲ್ಲ ಧರ್ಮದಲ್ಲೂ ಕೂಡ ತಾಯಿ ತಂದೆಗಳನ್ನು ಪ್ರೀತಿಸಬೇಕು, ಅವ್ರದ್ದು ಸೇವೆ ಮಾಡಬೇಕು, ಅವರು ಇರೋಷ್ಟು ಜನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಭಾಳಷ್ಟು ಬುಕ್ಗಳಲ್ಲಿ ಸಿಗುತ್ತೆ, ಫಿಲಮ್ಗಳಲ್ಲಿ ಸಿಗುತ್ತೆ, ಸೀರಿಯಲ್ಗಳಲ್ಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ನಿಜವಾದ ರೀತಿಯಲ್ಲಿ ಪ್ರಾಕ್ಟಿಕಲಲ್ಲಿ ಮಾಡೋದು ಭಾಳ ಕಡಿಮೆ ಜನಸಂಖ್ಯೆ ನಮಗೆ ಕಂಡು ಬರುತ್ತದೆ, ಹೌದಾ ಇಲ್ಲ? ಹಾಗಾಗಿ ಮತ್ತೆ ಎಲ್ಲ ಗ್ರಂಥಗಳು ಕೂಡ ತಾಯಿಯನ್ನು ಪ್ರೀತಿಸಿ, ತಂದೆಯನ್ನು ಪ್ರೀತಿಸಿ, ಗೌರವಿಸಿ, ಸೇವೆ ಮಾಡಿ ಅಂತ ಹೇಳುತ್ತೆ. ಅದೇ ಮತ್ತೆ ಈ ಕುರಾನ್ ಕೂಡ ಏನಿದೆ, ಕುರಾನ್ ಕೂಡ ಪವಿತ್ರ ಕುರಾನಲ್ಲಿ ಕೂಡ ಈ ರೀತಿ ಹೇಳಲಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಜನರೇ, ತಾಯಿ ಪಾದದಡಿಯಲ್ಲಿ ಸ್ವರ್ಗವಿದೆ ಅಂತ ಹೇಳುತ್ತಾರೆ. ಆದರೆ ನಾವು ಬಹಳಷ್ಟು ಸಮುದಾಯಗಳಲ್ಲಿ ನೋಡುತ್ತೇವೆ, ಯಾವುದರ ವಿಶೇಷ ದಿನಗಳಲ್ಲಿ ಸಮಾರಂಭಗಳಲ್ಲಿ ಹಿರಿಯರನ್ನು ಕಾಲನ್ನು ಮುಟ್ಟಿ ಆಶೀರ್ವಾದವನ್ನು ತಗೊಳ್ತಾರೆ. ಅದೇ ರೀತಿ ಮುಸಲ್ಮಾನರು ಕೂಡ ಬಕ್ರೀದ್ ಮತ್ತು ರಂಜಾನ್ ಇವು ಎರಡು ಹಬ್ಬಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಎಲ್ಲ ಕೂಡ ಆ ರೀತಿ ಮಾಡೋದಿಲ್ಲ. ಕೆಲವು ಜನ ಸಂಖ್ಯೆ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಬಕ್ರೀದ್ ರಂಜಾನ್ ನಮಾಜಿನ ನಂತರ ಕಾಲನ್ನು ಮುಗಿದು ಆಶೀರ್ವಾದ ತಂದೆ ತಾಯಿ ತಗೊಳ್ತಾರೆ. ಆದರೆ ಕುರಾನ್ ಏನಪ್ಪ ಹೇಳುತ್ತಂತೆ ಅಂತ ಹೇಳಿದ್ರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳುತ್ತಾರಂತ ಹೇಳಿದ್ರೆ, ಪಾದದಡಿ ಸ್ವರ್ಗವಿದೆ. ಅದು ಯಾವಾಗಿದೆ? ವಿಶೇಷ ದಿನಗಳಲ್ಲಿ ಕಾಲಿಗೆ ನಮಸ್ಕಾರ ಮಾಡಿ ಹೋದ ತಕ್ಷಣ ಸ್ವರ್ಗ ಸಿಗುತ್ತೆ, ಹಾಗಲ್ಲ ಇರೋದು. ಆ್ಯಕ್ಚುಲಿ ಅದು ತಪ್ಪು. ನಮ್ಮ ಕಲ್ಪನೆಗಳು. ನಾವು ತಂದೆ ತಾಯಿಗಳ ಸೇವೆ ಮಾಡಬೇಕು, ಅವರು ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು, ಭಾಳ ಕಾಳಜಿಯಿಂದ ನೋಡ್ಕೋಬೇಕು, ಅವರ ಅವಶ್ಯಕತೆ ಏನಿದೆಯೋ ಅದು ನಾವು ಪೂರ್ಣಗೊಳಿಸಬೇಕು. ಆವಾಗಲೇ ನಮ್ಮನ್ನು ಆ ದೇವರು ಮೆಚ್ಚಿ, ಆ ಅಲ್ಲಾಹನು ಮೆಚ್ಚಿ ನಮ್ಮನ್ನು ಆ ಸ್ವರ್ಗಕ್ಕೆ ಕಳಿಸುತ್ತಾನೆ. ಇಲ್ಲದಿದ್ದರೆ ನಾವು ಬರೀ ನಮಸ್ಕಾರ ವಿಶೇಷ ದಿನಗಳಲ್ಲಿ, ಬಕ್ರೀದ್ ಹಬ್ಬಗಳಲ್ಲಿ, ರಂಜಾನ್ನಲ್ಲಿ ಬರೀ ಕಾಲನ್ನು ಮುಟ್ಟಿ ನಮಸ್ಕಾರ ಅದರಿಂದ ನಮ್ಮ ಹಕ್ಕೇನು ಸಂಪೂರ್ಣ ನಮ್ಮ ಹುಕುಕುಗಳು ಆಗೋದಿಲ್ಲ. ದಯವಿಟ್ಟು ನಾನು ಎಲ್ಲ ಸಮುದಾಯದವ್ರಿಗೂ ನಾನು ಹೇಳಲಿಕ್ಕೆ ಇಷ್ಟೇ ಪ್ರಯತ್ನ ಪಡ್ತೀನಿ. ನಾವು ಸ್ಟೇಟಸ್ ಆಗಲಿ, ವಾಟ್ಸಪ್ಗಳಲ್ಲಾಗಲಿ
ಹಾಕ್ಕೊಂಡು ಮದರ್ಸ್ ಡೇ ಹೇಳೋದ್ರಿಂದ ನಮ್ಮ ಕರ್ತವ್ಯ ಏನು ಸಂಪೂರ್ಣ ಮುಗ್ದು ಹೋಗೋದಿಲ್ಲ. ನಾವು ಏನಿದ್ರು ಅವ್ರನ್ನ ಕಾಳಜಿಯಿಂದ ಪ್ರೀತಿ ವಿಶ್ವಾಸದಿಂದ ಅವರ ಸೇವೆ ಮಾಡಿದಾಗಲೇ ನಮ್ಮನ್ನು ಈ ಲೋಕದಲ್ಲೂ ಕೂಡ ನಾವು ಶಾಂತಿವಾಗಿರ್ತೇವೆ, ಮತ್ತು ನಮ್ಮ ಆಖಿರತ್ತು ನಮ್ಮ ಕೊನೆಯ ದಿನಗಳಲ್ಲೂ ಕೂಡ ಆ ದೇವರು ನಮ್ಮನ್ನು ಮೆಚ್ಚಿ ನಮಗೆ ಆ ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ಸಾಧ್ಯವಾಗಬಹುದು. ಬಸ್ ನನ್ನ ಮಾತು ಇಷ್ಟು ಹೇಳ್ತಾ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ತಂದೆ ತಾಯಿ ಇರೋವರೆಗೂ ಅವರನ್ನು ಕಾಳಜಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.